ಒಂದು ಕುಕ್ಕರ್ ಇಟ್ಕೊಳ್ಳಿ. ಒಂದು ಕುಕ್ಕರ್ಗೆ ಆಯಿಲು, ಚಕ್ಕೆ ಲವಂಗ, ಏಲಕ್ಕಿ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಈಗ ಒಂದು ಟೊಮೊಟೊ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಬೀನ್ಸ್, ಕ್ಯಾರೆಟು, ಮಶ್ರೂಮ್ ಇದನ್ನೆಲ್ಲ ಸೇರಿಸಿ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ನನ್ನ ಮಗನಿಗೆ ಇಷ್ಟ ಅಂತ ನಾನು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 7 o'clock ನಾನು ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬಟ್ ಪೇಷನ್ಸಿಂದ ಮಾಡಬೇಕು, ಖುಷಿಯಿಂದ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಮಸಾಲ ಏನು ಆ್ಯಡ್ ಮಾಡ್ಕೋಬೇಡಿ. ಬಿರಿಯಾನಿ ಮಸಾಲ ಮತ್ತು ಅರಿಶಿನ ಪುಡಿ ಇಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿದ್ದೀರಲ್ಲ, ಅಷ್ಟೇ ಸಾಕು. ಸಿಂಪಲಾಗಿರಲಿ, ಜಾಸ್ತಿ ಓವರಾಗೂ ಮಾಡೋಕ್ಕೆ ಹೋಗಬಾರ್ದು. ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಲ್ಲ ಅಂತಂದರೆ ಯಾವ ಅಡುಗೆನೂ ಫೈನಲ್ ಟಚ್ ಕೊಡಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. 1 ಆಯಿತು, 2 ಆಯಿತು, ಮತ್ತು ಇನ್ನೊಂದಾಯಿತು. 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದ್ದಾದಮೇಲೆ 2 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಲ್ಲ, 2 ಗ್ಲಾಸ್ ಅಂತಿದ್ದೀನಿ, 2 ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ದೀನಿ. ತೊಳೆದಿಟ್ಟ ಅಕ್ಕಿ ಅದನ್ನು ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಪಲಾವ್ ಇದು. 2 ವಿಸಲ್ ಕೂಗಿಸ್ಬೇಕು ಅಷ್ಟೇ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ಮಶ್ರೂಮ್ ದಮ್ ಪಲಾವ್ ನೀವು ಮಾಡಿ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು.